ಯಾಕೆ ಮೇಡಮ್ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ? ನೀವೇ ಈ ರೀತಿ ಅಪ್ಸೆಟ್ ಆದರೆ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆನೂ ಕುಗ್ಗೋಗುತ್ತೆ. ಯಾವ ಭರವಸೆ ಮುನ್ಸ್ವಾಮಿ ಅವರೇ? ನನಗೆ ಭರವಸೆ ಸತ್ತೋಗಿದೆ. ಯಾಕೋ ನಾನು ಈ ಕೇಸ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಸೋತೋಗಿದ್ದೀನಿ ಅನ್ನಿಸ್ತಾ ಇದೆ. ಇಲ್ಲ ಮೇಡಮ್, ನೀವು ಯಾವಾಗ ಏನು ಮಾಡಿದ್ರು ಒಳ್ಳೆಯದನ್ನೇ ಮಾಡಿದ್ದೀರಾ. ಆದರೆ ಆ ನ್ಯಾಯ ದೇವತೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ ನೋಡಿ. ಹಾಗಾಗಿ ಅವಳಿಗೆ ಒಳ್ಳೆಯವರು ಯಾರು ದುಷ್ಟರು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್. ಮೇಡಮ್, ನಾನು ಹೋಗಿ ಟೀ ತರ್ತೀನಿ. ಮೇಡಮ್. ಶಿವು, ಏನಾಯ್ತು? ಮೇಡಮ್, ಗಾಡಿ ಕೆಟ್ಟೋಗಿದೆ, ಮೆಕ್ಯಾನಿಕ್ ಬೇಕಾಗತ್ತೆ. ಹೌದಾ? ಲೇಟ್ ಆಗ್ಬಿಡುತ್ತೆ ಶಿವು, ಕೋರ್ಟಿಗೆ ಹೋಗ್ಬೇಕು. ಮೇಡಮ್, ಫೋನ್ ಮಾಡಿದ್ದೀನಿ, ಇನ್ನೊಂದು 10 ನಿಮಿಷ ಬಂದ್ಬಿಟ್ಟೆ ಅಂತ ಹೇಳಿದ್ದಾನೆ. ನಾವು ಒಂದ್ ಕಡೆ ಹೋಗಿ ಆಮೇಲೆ ಕೋರ್ಟ್ ಹತ್ರ ಹೋಗ್ಬೇಕು. ಆದಷ್ಟು ಬೇಗ ಮಾಡಿಸಿ. ಸರಿ ಮೇಡಮ್. ನಿಮ್ ನ್ಯಾಯನೂ ಹೀಗೆ ಕೆಟ್ಟೋಗಿರೋ ಗಾಡಿ ತರ ಎಲ್ಲ ಅರ್ಧಕ್ಕೆ ನಿಲ್ಲುತ್ತೆ. ಹಲೋ, ಗುಡ್ ಮಾರ್ನಿಂಗ್ ಸರ್. ಹೌದು ಸರ್, ಏನೇ ಮಾಡಿದ್ರು ಸಾಕ್ಷಿಗಳಿಲ್ಲದೆ ಕೇಸ್ ವಜಾ ಆಗೋ ಸನ್ನಿವೇಶ ಬಂದಿದೆ. ಬಟ್ ಸರ್, ಈಗೊಂದು ಲೀಡ್ ಸಿಕ್ಕಿದೆ. ಅಲ್ಲಿಗೆ ಆರೋಪಿನ ಕರ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಸರ್, ಆಗ್ತಿರೋ ಡೆವಲಪ್ಮೆಂಟ್ಸ್ ನೋಡಿದ್ರೆ ಸಾಕ್ಷಿನ ಡೆಸ್ಟ್ರಾಯ್ ಮಾಡೋ ಎಲ್ಲಾ ಚಾನ್ಸಸ್ಸು ಇದೆ ಸರ್. ಅದಕ್ಕೆ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಆರೋಪಿನೇ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು. ಸತ್ಯ, ಇದೆಲ್ಲ ಮೋಸ. ಬೇಡ ಬೇಡ ಸತ್ಯ, ಬೇಡ. ನಿನ್ ಬಾಯಲ್ಲಿ ಮೋಸ ಅನ್ನೋ ಮಾತ ಹಾಗಿದ್ರೆ ಉಷಾ ಮಾಡಿದ ಮೋಸ ಅಲ್ವಾ? ನಿಮ್ ಒಳಗದ್ ಎಷ್ಟು ಕ್ರೂರತೆ ಇರ್ಬೇಕು. ಹೆಣ್ಣು ಅಂದ್ರೆ ಬೋಗದ್ ವಸ್ತು ಅನ್ಕೊಂಡಿದ್ದೀರೇನ್ರೋ? ಎಳೆ ಮಗುವಿಂದ ಹಿಡಿದು ಹಣ್ಣನ್ ಮುತ್ತಿವರೆಗೂ ಯಾರನ್ನು ಬಿಡಲ್ವಲ್ಲೋ ನಿಮ್ಮಂತವ್ರು. ನಿಮ್ಗೆಲ್ಲ ಎಲ್ಲಿಂದ ಬರುತ್ತೆ ಈ ಧೈರ್ಯ? ದುಡ್ಡಿರೋದಕ್ಕೆ ತಾನೇ. ದುಡ್ಡೊಂದಿದ್ಬಿಟ್ರೆ ಬೇಕಾ ಬಿಟ್ಟು ಜೀವನ ಮಾಡಬಹುದು, ಕಾನೂನ್ನ ಕೊಂಡ್ಕೋಬಹುದು. ನಿಮ್ಮನ್ನ ಯಾರು ಏನು ಮಾಡಲ್ಲ ಅನ್ನೋ ದರ್ಪ ಅಲ್ವಾ? ಸತ್ಯ, ಬೇಡ ಸತ್ಯ, ಪ್ಲೀಸ್. ನನ್ ತಪ್ಪು ನಾನು ಒಪ್ಕೊಂಡ್ಬಿಡ್ತೀನಿ. ಪ್ಲೀಸ್ ಪ್ಲೀಸ್ ಸತ್ಯ, ಪ್ಲೀಸ್. ನಿನ್ ತಪ್ಪನ್ನ ಕೋರ್ಟ್ ಅಲ್ಲಿ ಸುಳ್ಳು ಅಂತ ಪ್ರೂವ್ ಮಾಡಬಹುದು, ಆದ್ರೆ ಸತ್ಯನ್ ಕೋರ್ಟ್ ಅಲ್ಲಿ ನ್ಯಾಯನೇ ಗೆಲ್ಬೇಕು. ಬೇಡ ಸತ್ಯ, ಬೇಡ. ನನಗೇನಾದ್ರು ಪ್ರಾಬ್ಲಮ್ ಮಾಡಿದ್ರೆ ನೀನೇ ತೊಂದರೆ ಸಿಗಾಕೊಳ್ಳೋದು ಬೇಡ. ಇವತ್ ನಿನಗ್ ಸಿಗೋ ಸಾವು ನಿನ್ನಂತವ್ರಿಗೆ ಮಾದರಿ ಆಗ್ಬೇಕು. ಇನ್ನೊಂದ್ ಸತಿ ಯಾರಾದ್ರೂ ಹೆಣ್ಣನ್ನ ಕೆಟ್ಟ ದೃಷ್ಟಿಲಿ ನೋಡೋ ಪ್ರಯತ್ನ ಪಟ್ರೋ ಈ ಘಟನೆ ನೆನ್ಪಿಗೆ ಬರ್ಬೇಕು. ಬೇಡ ಬೇಡ ಸತ್ಯ, ಬೇಡ. ಬೇಡ. ಮೇಡಮ್, ಏನ್ ಮೇಡಮ್ ಇನ್ನೂ ಅವನ್ನ ನೋಡ್ತಾನೆ ಇದ್ದೀರಾ? ಹೊಡ್ದಾಕಿ ಮೇಡಮ್, ಅವನ್ನ ಹೊಡ್ದಾಕಿ. ಸತ್ಯ ಪ್ಲೀಸ್, ನಿನ್ ಕೈ ಮುಗಿತೀನಿ ಸತ್ಯ, ಪ್ಲೀಸ್. ಬೇಡ. ನಡಿ, ಇಂಥವ್ರ ಮಕ್ಕ ನೋಡ್ಬಾರ್ದು. ಉಷಾ, ಅವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೋಬಾರ್ದು. ಒಳಗಡೆ ಹೋಗೋಣ ಬಾ. ಅಕ್ಕ, ಅವರು ನನ್ನ ನೋಡಿನೇ ಗುಸ್ಗುಸ ಅಂತ ಮಾತಾಡ್ತಿದ್ದಾರೆ ಅಲ್ವಾ? ಉಷಾ, ಇಷ್ಟಕ್ಕೆಲ್ಲ ಅಳ್ತಾರ? ಬಿದ್ದಾಗ ಆಳಿಗೊಂದ್ ಕಲ್ಲು ಅಂತ ಹೇಳ್ತಾರಲ್ಲ, ಹಾಗೆ ಇದನು. 4 ದಿನ ಹೀಗೆಲ್ಲ ಆಡ್ತಾರೆ, ಮಾತಾಡ್ತಾರೆ, ಆಮೇಲೆ ಸರಿ ಹೋಗ್ತಾರೆ. ಉಷಾ, ನಾವ್ ಇದಕ್ಕೆಲ್ಲ ಹೆದರ್ಕೋಬಾರ್ದು.
ಬಹುಶಃ ಇನ್ ಮುಂದೆ ನಾನು ಇದಕ್ಕೆಲ್ಲ ಪ್ರಿಪೇರ್ ಆಗ್ಬೇಕು ಅಂತ ಅನ್ಸುತ್ತೆ. ಎಲ್ರು ನನ್ ಬಗ್ಗೆ ಕೆಟ್ಟದಾಗೆ ಮಾತಾಡ್ತಾರೆ ಅಕ್ಕ. ನನ್ಗೆ ಮನೆಯಿಂದ ಆಚೆ ಬರೋದಕ್ಕೆ ಕಷ್ಟ ಆಗುತ್ತೆ ಅಲ್ವಾ? ಇನ್ಮೇಲೆ ಎಲ್ರು ನನ್ನನ್ನ ನಾರ್ಮಲ್ ಆಗಿ ನೋಡಲ್ಲ, ಕಣ್ಣಲ್ಲೇ ಚುಚ್ಚಿ ಕೊಲ್ತಾರೆ. ನೀನ್ ಯಾಕೆ ಹಾಗೆ ಅಂದ್ಕೋತೀಯ? ಅಕ್ಕ, ಅನ್ಕೊಳ್ಳೋದೇನಿದೆ, ನೀವೇ ನೋಡಿದ್ರಲ್ಲ ಅವರೆಲ್ಲ ನನ್ನನ್ನ ಹೇಗ್ ನೋಡ್ತಿದ್ದಾರೆ ಅಂತ. ಉಷಾ, ಅವರೆಲ್ಲ ನಿನ್ನನ್ನು ಹೇಗ್ ನೋಡ್ತಾರೆ ಅನ್ನೋದಲ್ಲ ಮುಖ್ಯ, ನೀನು ನಿನ್ನನ್ನ ಹೇಗ್ ನೋಡ್ತೀಯ ಅನ್ನೋದೇ ಮುಖ್ಯ. ನಡೆದಿದ್ರಲ್ಲಿ ನಿನ್ ತಪ್ಪಿಲ್ಲ, ನಿನ್ ಪಾತ್ರ ಇಲ್ಲ. ಹಾಗಿದ್ಮೇಲೆ ನಿನ್ನನ್ನ ನೀನೇ ಅಪರಾಧಿ ಸ್ಥಾನದಲ್ಲಿ ಏನಕ್ಕೆ ನಿಲ್ಲಿಸ್ಕೋತೀಯ? ಬಿಟ್ಟಾಕು ಉಷಾ. ಜನರ ಮಾತಿಗೆ ಬೆಲೆ ಕೊಡ್ತಾ ಹೋದ್ರೆ ನಿನ್ ಬೆಲೆನ ನೀನೇ ಕಳ್ಕೊತೀಯ. ಅಕ್ಕ, ಇದು ಹೇಳ್ದಷ್ಟು ಸುಲಭ ಅಲ್ಲ ಅಂತ ನಿಮ್ಗೂ ಗೊತ್ತು. ಯಾಕೆ ಸುಲಭ ಅಲ್ಲ? ನನ್ನನ್ನು ಒಂದ್ ಕಾಲದಲ್ಲಿ ಜನರು ಹೇಗೇಗೋ ನೋಡ್ತಿದ್ರು. ಜಾನ್ ಕಮ್ಮನ್ ಮಗಳು ಹುಡುಗನಂಗೆ ಮದ್ವೆ ಆಗಿ ಹೇಗ್ ಸಂಸಾರ ಸಾಗಿಸ್ತಾಳೆ ಅಂತ ಆಡ್ಕೋತಿದ್ರು. ಮದ್ವೆ ಆದ್ಮೇಲೆ 4 ದಿನ ಬಾಳೋದಕ್ ಆಗಲ್ಲ ಅಂತ ಹೇಳಿದ್ರು. ಪೊಲೀಸ್ ಆದಾಗ ಇದು 4 ದಿನ ಚೋಕಿ ಅಂತಾನೂ ಹೇಳಿದ್ರು.